ವೀಕ್ಷಕರೇ, ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಭಾನುವಾರ ಕುಟುಂಬ ಸಮೇತರಾಗಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಶ್ರೀಮಠದ ಸಿದ್ಧಲಿಂಗ ಸ್ವಾಮಿಗಳ ದರ್ಶನ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ, ಡಿಟಿ ಶ್ರೀನಿವಾಸ್ ಅವರ ಪತ್ನಿ ಹಿರಿಯೂರು ಕ್ಷೇತ್ರದ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತಿನ ಚುನಾವಣೆ ಹತ್ರ ಬಂದಿದೆ. ನಮ್ಮ ಮುರಳೀಧರ ಹಾಲಪ್ಪನವರು ಗುರುಗಳ ಹತ್ರ ಒಂದು ಅವಕಾಶವನ್ನು ಇವತ್ತು ಮಾಡಿದ್ದು. ಖಂಡಿತ ಬೆಳಗ್ಗೆ ಬಂದು ಅವರ ಆಶೀರ್ವಾದ ಮಾಡಿ ಗೆದ್ದು ಬನ್ನಿ ಅಂತೇಳಿ ಹೇಳಿದರು. ಹಾಗಾಗಿ ಅವರ ಆಶೀರ್ವಾದ ಖಂಡಿತ ಆ ಜೊತೆಯಲ್ಲೇನೇ ದಾಸೋಹನ ಪ್ರಾರಂಭ ಮಾಡಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡುವಂಥ ಮಠ ಇದೆ. ಸಾವಿರಾರು ಜನ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ಲಕ್ಷಾಂತರ ಜನ ಹುದ್ದೆಗಳನ್ನು ಸ್ವೀಕರಿಸಿ ಅಲಂಕರಿಸಿದ್ದಾರೆ ಅನ್ನೋದು ಮಠದ ಕೊಡುಗೆ ತುಂಬ ಅಪಾರವಾಗಿದೆ. ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಮಠದಡಿಯಲ್ಲಿರೋದ್ರಿಂದ ಗುರುಗಳಿಗೂ ಶಿಕ್ಷಕರಾಗಿ, ಸರ್ಕಾರದಲ್ಲಿ ಉನ್ನತ ಹುದ್ದೆಯ ಅಧಿಕಾರಿಗಳಾಗಿ, ಹಾಗೆಯೇ ಈಗ OPS ಬರಲಿಕ್ಕೆ ಸರ್ಕಾರದ ವತಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಅವರು ಒನ್ ಆಫ್ ದ ಮೂಲ ಕಾರಣಕರು. ಹಾಗೆಯೇ ನಾವು ಕಣ್ಣುಮುಂದೆ ತುಮಕೂರು ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಈಗ 3 ಅವಧಿಯಲ್ಲಿ BJP ಬೆಂಬಲಿತ ಅಭ್ಯರ್ಥಿ ಎಲ್ಲಿ ಕಾಣಿಸ್ಕೊಂಡಿದ್ರು ಬೆಂಗಳೂರು ಸಿಟಿನಲ್ಲಿ ಬಿಟ್ಟು ಇಲ್ಲೆಲ್ಲೂ ನಾವು ಎಲ್ಲೂ ನೋಡಲೇ ಇಲ್ಲ. ಒಂದು ಶಾಲೆಗಳಾಗಲಿ, ಶಿಕ್ಷಕರುಗಳ ಸಮಸ್ಯೆಗಳಾಗಲಿ, ಶಿಕ್ಷಣ ಸಂಸ್ಥೆಗಳ ಯಾವುದಾದ್ರೂ ಒಂದು ತೊಂದರೆಗಳಿದ್ದರೆ, ಎಲ್ಲರ ಅನ್ಯಾಯಗಳಾಗಿದ್ದರೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಇವತ್ತು ಇದ್ದಕ್ಕಿದ್ದಂಗೆ ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಳೋಂಥ ಪರಿಸ್ಥಿತಿಗಳು ಉದ್ಭವವಾಗಿದ್ದಾವೆ. ನಮ್ಮ ಶ್ರೀನಿವಾಸ್ ಅವರು, DT ಶ್ರೀನಿವಾಸ್ ಅವರು ಪ್ರತಿಯೊಂದರಲ್ಲೂ ಸಾಮರ್ಥ್ಯ, ಅರ್ಹತೆ, ದಕ್ಷತೆ ಇರೋಂಥವ್ರನ್ನ, ಒಳ್ಳೆಯವ್ರನ್ನ ಪಕ್ಷದಿಂದ ಆಯ್ಕೆ ಮಾಡಿದ್ದಾರೆ. ಈ ಸಲ ಗೆಲುವು ಶತಸಿದ್ಧ.